ಹಲೋ ಮೈ ಡಿಯರ್ ಸೋಲ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲ ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ, ನಾಮಜಪ ಮಾಡ್ತಾಯಿದ್ದೀರಾ ಅಂತ ತಿಳ್ಕೊಳ್ತಾ ಬನ್ನಿ. ಮುಂದಿನ ತಿಂಗಳು ನಿಮ್ಮ ಎನರ್ಜಿ ಹೇಗಿದೆ, ಏನೇನೆಲ್ಲ ಬರ್ತಾ ಇದೆ, ಹಾಗೆ ಗೈಡೆನ್ಸ್ ಏನು ಸಿಗ್ತಾ ಇದೆ ಅಂತ ನೋಡೋಣ. ಸೊ ಹಿಂದಿನ ತಿಂಗಳು ಏನೆಲ್ಲ ನೀವು ಎನರ್ಜಿ ಫೀಲ್ ಆಗಿದ್ದೀರಾ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡಾದಮೇಲೆ ಇದನ್ನು ನೋಡಿ, ಅಥವಾ ನೀವು ಅದನ್ನು ನೋಡದೆ ಹೋದರೂ ಕೂಡ ಇದು ನಿಮಗೆ ಎಷ್ಟು ರೆಸಿನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ. ಈ ವಿಡಿಯೋ ನಿಮಗೆ ಮಧ್ಯಭಾಗದಲ್ಲಿ ಸಿಕ್ಕಿದ್ರೆ, ತಿಂಗಳ ಮಧ್ಯಭಾಗದಲ್ಲೇ ಅದು ಅಂದಿನಿಂದ ಮುಂದಿನ 30 ದಿನಗಳ ಎನರ್ಜಿ ಹೇಗಿದೆ ಅಂತ ನಿಮಗೆ ಈ ಮೆಸೇಜು ತಿಳಿಸತ್ತೆ. ಸೊ ಬನ್ನಿ, ಹಾಗಿದ್ರೆ ನಿಮಗೆ ಈ ತಿಂಗಳು ನಿಮ್ಮ ಯೂನಿವರ್ಸಿಂದ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಕ್ವೀನ್ ಆಫ್ ಪೆಂಟಕಲ್ಸ್ ಅಂತಂದರೆ ತುಂಬ ಹಣ ಹರಿದು ಬಂದುಬಿಡುತ್ತೆ ಅಥವಾ ವಿಂಡ್ಫಾಲ್ ಆಗುತ್ತೆ ಅಂತ ಆ ಥರ ಅಲ್ಲ. ಸೊ ನಿಮ್ಮ ಈ ತಿಂಗಳಲ್ಲಿ ಸ್ಟೆಬಿಲಿಟಿ ಇದೆ. ನೀವು ಯಾವುದೋ ಒಂದು ಜಾಬಲ್ಲಿ ಅಥವಾ ಏನೋ ಕೆಲಸ ಮಾಡೋದಕ್ಕೆ ಗೈಡೆನ್ಸ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಅದು ನಿಮಗೆ ಈ ಮಂತಲ್ಲಿ ನಿಮಗೆ ಆ ಗೈಡೆನ್ಸ್ ಸಿಗುತ್ತೆ. ಯಾವುದೋ ಒಂದು ಪ್ರಾಜೆಕ್ಟ್ ಸಿಕ್ಕಿರುತ್ತೆ, ಅದನ್ನು ಮಾಡಬೇಕಾ ಮಾಡಬಾರ್ದಾ, ಅದು ಯಾವ ರೀತಿ ಮಾಡಿದ್ರೆ ಒಳ್ಳೆಯದು, ಅಥವಾ ಮನೆಯಲ್ಲೇ ನೀವು ಹೌಸ್ ವೈಫ್ ಆಗಿರಬಹುದು, ಹಣಕ್ಕೆ ಸಂಬಂಧಪಟ್ಟಂಗೆ ನೀವು ಏನಾದರೂ ಬೇರೆ ಜಾಬ್ ಶುರು ಮಾಡೋಣ, ಏನಾದರೂ ಮನೆಯಲ್ಲೇ ಸಂಪಾದನೆ ಮಾಡಬೇಕು ಅಂತ ಹೇಳಿ ನೀವು ಆಸೆ ಇಟ್ಕೊಂಡಿರಬಹುದು. ಅಥವಾ ಇನ್ನು ಕೆಲಸಕ್ಕೆ ಹೋಗ್ತಾ ಇರೋರು ಇನ್ನೊಂದು ಸೈಡ್ ಹಸಲ್, ಇನ್ನೊಂದು ಏನಾದರೂ ನಾವು ಬಿಸ್ನೆಸ್ ಮಾಡೋಣ, ಅದೇನು ಕಷ್ಟ ಆಗಲ್ಲ, ಇದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೀವೇನಾದರೂ ಅಂದ್ಕೊಂಡಿದ್ರೆ, ಯೂನಿವರ್ಸಿಂದ ನೀವೇನಾದರೂ ಗೈಡೆನ್ಸ್ ಕೇಳಿದರೆ ಈ ಮಂತ್ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಯಾವುದಾದ್ರೂ ಒಂದು ದಾರಿ ಸಿಗುತ್ತೆ. ಆ ದಾರಿನಲ್ಲಿ ನೀವು ಹೋದರೆ ಖಂಡಿತ ನಿಮಗೆ ನಿಮ್ಮ ಇನ್ಕಮು ಜಾಸ್ತಿ ಆಗುತ್ತೆ. ಸೊ ಒಂದು ದಾರಿ ಸಿಗತ್ತೆ. ಈಗಲೇ ಆಗ್ಬಿಡುತ್ತಾ? ಇಲ್ಲ. ಸೊ ಅದು ನೀವು ಶುರು ಮಾಡ್ತೀರಾ. ನಿಮಗೆ ನಿಮ್ಮ ಡಿವೈನಿಂದ ಬ್ಲೆಸ್ಸಿಂಗ್ಸ್ ಇದೆ ಈ ಕೆಲಸವನ್ನು ಶುರು ಮಾಡಲಿಕ್ಕೆ. ಮತ್ತು ನಿಮ್ಮ ಮನೆಯಲ್ಲಿ ನೀವು ಒಂದು ವಾತಾವರಣ ಲವ್ ಅಬಂಡೆನ್ಸು ನಿಮಗೆ ಕಾಣಿಸುತ್ತೆ. ಅಂದರೆ ನೀವು ಪ್ರೀತಿ ಪಾತ್ರರ ಜೊತೆ ಈ ತಿಂಗಳು ಚೆನ್ನಾಗಿ ಕಾಲ ಕಳೀತೀರಾ. ನಿಮ್ಮ ಮನೆಯಲ್ಲೇ ಹೊರಗಡೆ ಹೋಗಿ ಅಂತಲ್ಲ, ನಿಮ್ಮ ಮನೆಯಲ್ಲೇ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಒಳ್ಳೆ ಸಮಯವನ್ನು ಕಳೀತೀರಾ. ಆನಂದಮಯ ಸಮಯವನ್ನು ನಿಮ್ಮ ಮಕ್ಕಳ ಜೊತೆ ಆಗಿರಬಹುದು, ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಜೊತೆ ಆಗಿರಬಹುದು. ಇಷ್ಟು ದಿನ ಒಟ್ಟಿಗೆ ಸೇರಿರಲಿಲ್ಲ, ನಾವು ಅವಕಾಶ ಆಗಿರಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದ್ರಿ ಅಂತ ಅಂದರೆ ಈ ತಿಂಗಳು ನಿಮ್ಮ ಫ್ಯಾಮಿಲಿ ಜೊತೆ ನೀವು ತುಂಬ ಸಂತೋಷವಾಗಿ ಕಾಲವನ್ನು ಕಳಿತೀರಾ. ಮತ್ತು ಎಮೋಷನಲಿ ನೀವು ಏನು ಇನ್ಸ್ಟಬಲ್ ಆಗಿದ್ರಿ, ಎಮೋಷನಲಿ ಸ್ಟಬಲ್ ಆಗ್ತಾ ಇದ್ದೀರಾ. ನಿಮಗೆ ಇರೋ ಅಂತಹ ಒಂದು ಇಲ್ಯೂಷನ್ಸ್ ಆಗಿರಬಹುದು, ನೆಗೆಟಿವ್ ಫೀಲಿಂಗ್ಸ್ ಆಗಿರಬಹುದು, ಅದನ್ನು ಕಟ್ ಮಾಡ್ತಾ ಇದ್ದೀರಾ. ಸೊ ಏನು ತುಂಬ ಯೋಚನೆ ಮಾಡ್ತಾಯಿದ್ರಿ ಅಲ್ವಾ, ಸಾಕು ಇಷ್ಟು ದಿನ ಯೋಚನೆ ಮಾಡಿದ್ದು ಅದನ್ನು ಇಲ್ಲಿಗೆ ನಿಲ್ಲಿಸೋಣ ಅಂತನೋ, ಯಾರೋ ನಿಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಫೀಲ್ ಆಗ್ತಾ ಇರ್ತಿದ್ರಿ, ಅಥವಾ ಅದರಿಂದ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅನ್ಕೋತಾ ಇದ್ರಿ. ಅವ್ರಿಗೆ ಬೇಡ ಅಂದರೂ ನಿಮ್ಮ ಮನಸ್ಸು ಆ ಕಡೆಗೆ ಅಡುಗೆ ಮಾಡ್ತಿರ್ತೀರ ಅಥವಾ ಏನೋ ಕೆಲಸ ಮಾಡ್ತಿರ್ತೀರ, ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರ, ನಿಮಗೆ ಬೇಡ ಅಂದರೂ ಮನಸ್ಸು ಅವ್ರ ಕಡೆಗೆ ಹೋಗ್ತಾ ಇರುತ್ತೆ, ಯಾಕೆ ಹಿಂಗೆ ಮಾಡಿದ್ರು ಅಂತ ಅನಿಸ್ತಾ ಇರುತ್ತೆ. ಸೊ ಈ ಥರ ಬೇಡದೇ ಇರೋ ಆಲೋಚನೆಯಿಂದ ನೀವು ಈ ತಿಂಗಳು ನೀವೇ ಡಿಸೈಡ್ ಮಾಡಿಕೊಂಡು ಆ ಎನರ್ಜಿಯಿಂದ ಹೊರಗಡೆ ಬರ್ತಾ ಇದ್ದೀರಾ. ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಕಿಂಗ್ ಎನರ್ಜಿಗೆ ಬರ್ತಾ ಇದ್ದೀರಾ. ಸೊ ನಿಮ್ಮ ಸುತ್ತ ಚಿಟ್ಟೆಗಳು ಕಾಣಿಸ್ಬಹುದು. ಇನ್ನು ಕೆಲವ್ರಿಗೆ ಏಂಜಲ್ ನಂಬರ್ ಕಾಣಿಸ್ಬೋದು, 1111, 555, 333, 444, ಈ ಥರ ರಿಪೀಟೆಡ್ ನಂಬರ್ಸ್ ಕಾಣಿಸ್ಬೋದು. ಸೊ ಅದು ನಿಮ್ಮ ಏಂಜಲ್ಸು, ನಿಮ್ಮ ಇಷ್ಟ ದೇವರು, ನಿಮ್ಮ ಗಾರ್ಡಿಯನ್ ಏಂಜಲ್ಸು, ಆ್ಯನ್ಸಿಸ್ಟರ್ಸು ನಿಮ್ಮ ಜೊತೆ ಇರೋದರ ಸಂಕೇತ. ಅದನ್ನು ನೋಡಿದಾಗಲೆಲ್ಲ ನಿಮ್ಗೆ ಏನು ವಿಷ್ ಇದೆ ಅದನ್ನು ಕಣ್ಣು ಮುಚ್ಕೊಂಡು ಹೇಳ್ಕೊಳ್ಳಿ. ಅದು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಮ್ ಅಂತ ಹೇಳಿ ನಿಮ್ಮ ಏನು ಆಗಬೇಕು ಅಂತ ಇದೆ ಅದನ್ನು ಆಗಿದೆ ಅನ್ನೋ ಥರ ಅಫರ್ಮ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಕಮ್ ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡ್ರೆ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಮ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಿಮ್ಮ ಕೃಪೆಯಿಂದ ನನ್ನ ಆದಾಯ ಪ್ರತಿ ತಿಂಗಳು 3 ಲಕ್ಷ, ಅದಕ್ಕಿಂತ ಹೆಚ್ಚಾಗಿದೆ, ಥ್ಯಾಂಕ್ ಯು ಅಂತ ಅದನ್ನು ನೋಡಿದ ತಕ್ಷಣ ನೀವು ಹೇಳ್ಕೊಳ್ಳಿ. ಸೊ ಇದರ ಅರ್ಥ ನೀವು ಆಗ್ತಾ ಇದ್ದೀರಾ. ಕ್ರಮೇಣ ಏನಾಗ್ತಾ ಇದ್ದೀರಾ, ನಿಮ್ಮ ನೆಗೆಟಿವ್ ಏನು ಈಗ ಹಾವು ಪೊರೆ ಬಿಟ್ಟು ಮತ್ತೆ ಹೊಸ ರೂಪವನ್ನು ತಗೊಳ್ಳುತ್ತಲ್ವ, ಅದರ ದೃಷ್ಟಿ ತುಂಬ ಚೆನ್ನಾಗಾಗತ್ತೆ. ಹಳೆಯದೆಲ್ಲ ಬಿಟ್ಟು
ಮುಂದೆ ಹೋಗುತ್ತೆ ಅಂತಾರಲ್ಲ, ಆ ಥರ ನಿಮ್ಮ ಏನು ಬೇಡದೇ ಇರೋವಂತಹ ಎನರ್ಜಿನ ನೀವು ಹಾವಿನ ಪೊರೆ ಕಳಿಸ್ದಂಗೆ ಕಳಿಸಿ ಆ ಯೂನಿವರ್ಸ್ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಪಾಸಿಟಿವ್ ಆಗಿರೋದಕ್ಕೆ ಆ ಕಡೆ ಹೆಜ್ಜೆ ಹಾಕೋದಕ್ಕೆ ಈ ತಿಂಗಳಿನಿಂದ ಶುರು ಮಾಡ್ತೀರಾ. ಸೊ ಇಲ್ಲಿ ಸ್ವಲ್ಪ ಕೆಲವರಿಗೆ, ಎಲ್ರಿಗೂ ಅಲ್ಲ, ನೀವು ನಿಂತಹ ಏನೋ ಒಂದು ಟ್ರಿಗರ್ ಮೂಮೆಂಟ್ ನಿಮ್ಮ ಜೀವನದಲ್ಲಿ ಬರಬಹುದು, ಯಾವುದೋ ಒಂದು ಚಾಲೆಂಜ್ ನಿಮ್ಮ ಜೀವನದಲ್ಲಿ ಬರಬಹುದು. ಮತ್ತು ನೀವೇನೋ ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಾ, ಅದನ್ನು ನೀವು ಬೇರೆಯವ್ರಿಗೆ ಈ ತಕ್ಷಣಕ್ಕೆ ಹೇಳಿಬಿಡ್ಬೇಕು ಅನ್ನೋಂತಹ ಅರ್ಜೆನ್ಸಿ ಇಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಬೇಡ. ನಾವು ಹೇಳಿದಾಗ ಏನಾಗುತ್ತೆ, ಅದು ಎನರ್ಜಿ ಶೆಟರ್ಡ್ ಆಗುತ್ತೆ, ಅಂದರೆ ಸ್ಪ್ರೆಡ್ ಆಗುತ್ತೆ, ಅದು ಅದರ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಆದಷ್ಟು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ಅನ್ಸತ್ತೆ, ಅದಕ್ಕೆ ನಿಮ್ಮ ಪ್ರೀತಿ ಪಾತ್ರರಿಗೆ ಹಂಚ್ಕೋಬೇಕು ಅಂತ ಅನಿಸತ್ತೆ, ಅಥವಾ ನಿಮ್ಮ ಸ್ನೇಹಿತರಿಗೆ ಹಂಚ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಮತ್ತು ಅವ್ರು ಏನು ಎನರ್ಜಿ ಕೊಡ್ತಾರೆ ಗೊತ್ತಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಹೊರಗಡೆ ತಿಳಿಸ್ಬೇಡಿ. ಅದನ್ನು ಗೌಪ್ಯವಾಗೇ ಇಟ್ಟು ಆ ಕೆಲಸದ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಿ. ಮತ್ತು ಏನು ನಿಮಗೆ ಇಲ್ಲಿ ಒಂದು ಟ್ರಿಗರ್ ಮೂಮೆಂಟ್ ಬರ್ತಾ ಇದೆ, ಅದ್ರ ಕಡೆ ಸ್ವಲ್ಪ ಎಮೋಷ್ನಲಿ ಯೋಚನೆ ಮಾಡದೆ ಇಂಟೆಲೆಕ್ಚುಲಾಗಿ ಯೋಚನೆ ಮಾಡಿ ಅದರಿಂದ ಹೊರಗಡೆ ಬರೋದಕ್ಕೆ ದಾರಿಯನ್ನು ಹುಡುಕಿ. ಸೊ ಎಮೋಷನಲಿ ನೀವೇನಾದರೂ ಟ್ರಿಗರ್ ಆಯಿತು ಅಂತಂದರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಲೈಫ್ ಮೇಲೆ. ಹಾಗಾಗಿ ನಿಮ್ಮ ಭಾವನೆಗಳಿಗೆ ಹೆಚ್ಚು ಇಲ್ಲಿ ಪ್ರಾಮುಖ್ಯತೆ ಕೊಡದಂತೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಆ ಒಂದು ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಮತ್ತು ನೀವೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಹೊರಗಡೆ ಎಲ್ಲೂ ಕೂಡ ಶೇರ್ ಮಾಡಬೇಡಿ. ನಿಮ್ಗೇನಾದರೂ ಇದರಲ್ಲಿ ಡೌಟ್ಸ್ ಇತ್ತು ಅಂತಂದರೆ ನಿಮ್ಮ ಏಂಜಲ್ಸ್ ಅಥವಾ ಯೂನಿವರ್ಸ್ ನಿಮ್ಮ ಇಷ್ಟ ದೇವರ ಮುಂದೆ ಕೂತ್ಕೊಂಡು ಒಂದು ದೀಪ ಹಚ್ಚಿ ಅವ್ರ ಮುಂದೆ ನೀವು ಹೇಳ್ಕೊಳ್ಳಿ, ಹಿಂಗೆ ನಂಗೆ ಡೌಟ್ ಬರ್ತಾಯಿದೆ, ನನಗೇನಾದರೂ ಸೂಚನೆ ಕೊಡಿ ಅಥವಾ ನೀವೇ ನನಗೆ ಇಂಟ್ಯೂಷನ್ ಕೊಡಿ ಅಂತ ಕೇಳಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಅಂತ ಅನ್ನಿಸ್ದಾಗ ಈ ಕೆಲಸ ಮಾಡಿ. ಸೊ ಇಲ್ಲಿ ನೋಡಿ, ಬಿರುಗಾಳಿ ಎದ್ದಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಸ್ವಲ್ಪ ಅಲರ್ಟ್ ಆಗಿರಿ, ಏನು ತೊಂದರೆ ಇಲ್ಲ. ಅದು ನಿಮಗೇನೋ ಪಾಠ ಕಲಿಸೋದಕ್ಕೆ ಅಂತ ಬರ್ತಾ ಇದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವುದೇ ದುಃಖ ಪಡಬೇಡಿ. ಆದರೆ ಯಾವುದೋ ಕೂಡ ಕಳಚಿ ಬೀಳಬಹುದು, ಅಥವಾ ನಿಮಗೆ ಅದರಿಂದ ಮೊದಲಿಗೆ ಏನೇ ನೀವು ಸಫರ್ ಆದರೂ ಕೂಡ ಕೊನೆಯಲ್ಲಿ ನಿಮಗೆ ಅದರಿಂದ ಒಳ್ಳೆಯದೇ ಆಗುತ್ತೆ. ಒಂದು ಲೆಸನ್ನನ್ನು ಪಡ್ಕೊತೀರ, ಜನಗಳ ಪರಿಚಯ ನಿಮಗೆ ಆಗುತ್ತೆ, ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಅರ್ಥ ಆಗುತ್ತೆ. ಮುಂದೆ ಏನೋ ದೊಡ್ಡದಾಗೋದ್ರ ಬದಲಿಗೆ ಇಲ್ಲಿ ಅರ್ಧಕ್ಕೇ ಈ ಪರಿಸ್ಥಿತಿಯನ್ನು ನೀವು ಕೆಲವೊಂದು ಪಾಠವನ್ನು ಕಲಿಯಲಿದ್ದೀರಿ. ಸೊ ಇನ್ನು ನೆಕ್ಸ್ಟು 5 ಆಫ್ ಸೋರ್ಸು. ನೀವು ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ತುಂಬ ಕಾಂಪಿಟೇಷನ್ಸ್ ಇದೆ ನಿಮ್ಮ ಸುತ್ತಮುತ್ತ. ಎಲ್ಲರೂ ಕೂಡ ನನಗೆ ಬೇಕು ಇದು ಅಂತ ಹೇಳಿ ತುಂಬ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಮತ್ತು ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಕೆಲವೊಂದು ಕೆಲಸವನ್ನು ಶುರು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಅದು ಈ ತಿಂಗಳು ಆಗುತ್ತೆ. ಬಟ್ ಯಾರೆಲ್ಲ ನಿಮ್ಮ ಸುತ್ತಮುತ್ತ ಕಾಂಪಿಟೇಷನ್ ಇದೆ, ನನ್ನ ಕೈಲಿ ಆಗಲ್ಲ, ಸೊ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ನನ್ನ ಕೈಯಿಂದ ಆಗುತ್ತೋ ಇಲ್ವೋ ಅಂತ ಹೇಳಿ ಏನು ಮಾಡ್ತಾಯಿದ್ದೀರಾ, ಕೆಲವೊಬ್ಬರು ಡೌಟ್ ಪಡ್ತಾಯಿದ್ದೀರಾ. ಏನು ಡೌಟ್ ಪಡಬೇಡಿ. ಸೊ ನಿಮಗೆ ಎನರ್ಜಿ ಇದೆ, ಇಂಟೆಲೆಕ್ಚುಯಾಲಿಟಿ ಇದೆ, ಬುದ್ಧಿವಂತಿಕೆ ಇದೆ, ಪ್ರಾಕ್ಟಿಕಾಲಿಟಿ ಇದೆ. ಅಂದರೆ ಈ ಸಮಯದಲ್ಲಿ ಯಾವ ನಿರ್ಧಾರ ತಗೋಬೇಕು, ಹೇಗೆ ಮುಂದುವರಿಬೇಕು, ಮತ್ತು ನೀವು ಒಳ್ಳೆ ಎಫರ್ಟ್ ಹಾಕಿ ಕೆಲಸ ಮಾಡೋ ಅಂಥವ್ರು. ಲೇಜಿನೆಸ್ ಇದ್ದರೂ ಕೂಡ ಈ ಒಂದು ಕೆಲಸಕ್ಕಾಗಿ ನೀವು ನಿಮ್ಮ ತನು ಮನ ಧನ ಅರ್ಪಿಸೋದು ಅಂತಾರಲ್ಲ, ಆ ಥರ ಫುಲ್ ಡೆಡಿಕೇಟೆಡ್ ಆಗಿ ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಸುತ್ತ ಏನೇ ಕಾಂಪಿಟೇಷನ್ ಇದ್ದರೂ ಕೂಡ ನಿಮಗೆ ನೀವೆಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರಾ ಅಷ್ಟು ನಿಮಗೆ ಜಯ ಸಿಗುತ್ತೆ. ಹಾಗಾಗಿ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ಒಂದು ಮನಸ್ಸಿನಿಂದ ಮಾಡ್ತೀರಾ, ಎಷ್ಟು ಬುದ್ಧಿವಂತಿಕೆಯಿಂದ ಮಾಡ್ತೀರಾ, ಸ್ಕಿಲ್ಫುಲ್ಲಾಗಿ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ರಿಸಲ್ಟು ಸಿಗ್ತಾ ಹೋಗುತ್ತೆ. ಸೊ ನನ್ನ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸು. ಚೆನ್ನಾಗಿ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗಲಿ. ಸೊ ಇಲ್ಲಿ ಏನು ಹೇಳ್ದಂಗೆ ಫುಲ್ ಎಫರ್ಟ್ ಹಾಕಿ ಮಾಡಿದ್ರೆ ಜಯ ನಿಮ್ಮದೇ ಅಂತ ಹೇಳ್ತಿದ್ದಾರೆ. 6 ವೀನಸ್ ಗ್ರಹದ, ಶುಕ್ರ ಗ್ರಹದ ನಂಬರು. ಸೊ ಇದು ಪಾಸಿಟಿವ್ ಮುನ್ಸೂಚನೆ ಕೊಡ್ತಾ ಇದೆ. ನೀವು ಏನು ಮಾಡಬೇಕು ಅಂತ ಇದ್ದೀರಾ ಅದರಲ್ಲಿ ನಿಮಗೆ ಜಯ ಸಿಗತ್ತೆ, ತೊಂದರೆ ಇಲ್ಲ.
ಮುಂದುವರಿರಿ, ಎಫರ್ಟ್ ಹಾಕೋದನ್ನು ಮರಿಬೇಡಿ. ನಿಮ್ಮ ಫಲಾಫಲಗಳನ್ನು ದೇವರಿಗೆ ಸರೆಂಡರ್ ಮಾಡಿ. ಖಂಡಿತ ಇಲ್ಲಿ ನಿಮಗೆ ಒಳ್ಳೆಯದೇ ಆಗ್ತಾಯಿದೆ. ಇಲ್ಲಿ 6 ಎನರ್ಜಿ 2 ಬಂದಿದೆ. ಸೊ ಇಲ್ಲಿ ನೀವು ಏನಿಲ್ಲ, ಆಗಲೇ ಹೇಳ್ದಂಗೆ ಯೂನಿವರ್ಸ್ ಜೊತೆ ಎನರ್ಜಿ ಜೊತೆ ಅಲೈನ್ ಆಗ್ತಾ ಇದ್ದೀರಾ. ನೀವೇನು ನಡೀತಾ ಇದ್ದೀರ ದಾರಿ ಅದು ಸರಿಯಾಗಿದೆ, ಯಾವುದೇ ಡೌಟ್ ಬೇಡ. ಸೊ ನೀವು ಇಲ್ಲಿ ಹಾಕುವಂತಹ ಎಫರ್ಟಲ್ಲಿ ಜಯ ಸಿಗತ್ತೆ. ಹಾಗೆ ನೀವು ಬೇರೆ ಈ ಮತ್ತೊಬ್ಬರಿಗೆ ದಾನ ಮಾಡುವಂತಹ ಒಂದು ಎನರ್ಜಿಗೂ ಬರ್ತಾ ಇದೆ. ಅಂದರೆ ಅಷ್ಟು ನಿಮಗೆ ಸಕ್ಸಸ್ಸು ಇಲ್ಲಿ ಸಿಗ್ತಾ ಇದೆ. ಹಣದ ವಿಷಯದಲ್ಲಿ ನಿಮಗೂ ಕೂಡ ಅಬಂಡೆನ್ಸ್ ಇಲ್ಲಿ ಸಿಗ್ತಾ ಇದೆ. ಅಲ್ಲದೆ ನಿಮಗೆ ಹಿಂದೆ ಏನು ಯಾರ್ಯಾರೆಲ್ಲ ಏನೇನು ಕೊಟ್ಟಿದ್ರು ಅದನ್ನು ಅಳೆದು ತೂಗಿ ಸುಮ್ಮನೆ ಕೊಟ್ಬಿಡ್ತಾ ಇಲ್ಲ. ನೀವು ಏನೇನು ನಿಮಗೆ ಹಿಂದೆ ಕೊಟ್ಟಿದ್ರು ಅದನ್ನು ಅಳೆದು ತೂಗಿ ನೋಡಿ ಅವರು ಎಷ್ಟು ಅದಕ್ಕೆ ಅರ್ಹರು ಅಷ್ಟನ್ನು ಮಾತ್ರ ನೀವು ಇಲ್ಲಿ ಕೊಡುವಂತಹ ಬುದ್ಧಿವಂತಿಕೆ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನೋಡಿ, ಇಲ್ಲಿ ತಕ್ಕಡಿ ಇದೆ. ಸೊ ಇಲ್ಲಿ ನೀವು ಅಳತೆ ಮಾಡಿ ಇವ್ರು ನಿಮ್ಗೆ ಏನು ಮಾಡಿದ್ರು ಅದನ್ನು ಕೊಡ್ತೀರ, ಇವ್ರು ಏನು ಮಾಡಿದ್ರು ನಿಮಗೆ ಅದನ್ನು ಕೊಡುವಂತಹ ಎನರ್ಜಿ ಈ ತಿಂಗಳು ಗೊತ್ತಾಗ್ತದೆ. ಮೊದಲೇನು ಮಾಡ್ತಾಯಿದ್ರಿ, ಅಯ್ಯೋ ಬಿಡು ಏನಿಷ್ಟೇ ತಾನೇ ಮಾಡಿರೋದು ಅಂತ ಸುಮ್ಮನೆ ಬ್ಲೈಂಡಾಗಿ ನಂಬಿಡ್ತಾ ಇದ್ರಿ. ಆದರೆ ಈಗ ಯಾರನ್ನು ಎಷ್ಟು ನಂಬಬೇಕು, ಯಾರ್ಯಾರು ಏನೇನು ಮಾಡಿದ್ದಾರೆ ಅದು ನಿಮ್ಮ ಕಣ್ಮುಂದೆ ಈ ತಿಂಗಳು ಬರುತ್ತೆ. ನೀವು ಅದಕ್ಕೆ ತಕ್ಕಂತೆ ಅವ್ರಿಗೆ ನಡ್ಕೊಳ್ಳೋ ಅಂತಹ ಒಂದು ಬುದ್ಧಿವಂತಿಕೆಯನ್ನು ಯೂನಿವರ್ಸು ನಿಮಗೆ ಕೊಡ್ತಾ ಇದ್ದಾರೆ. ಸೊ ಎನರ್ಜಿ ಆಗಿರ್ಬೋದು, ಹಣ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಬೆಲೆ ಇದೆ. ಅದನ್ನು ಯಾರ್ಯಾರಿಗೋ ಇಷ್ಟು ದಿನ ಹಂಚ್ತಾ ಇದ್ರಿ, ಆದರೆ ಈಗ ಅವ್ರಿಗೆ ಎಷ್ಟು ಸೇರಬೇಕು ಅಷ್ಟನ್ನೇ ಕೊಡೋ ಅಂತಹ ಒಂದು ಸ್ಕಿಲ್ಲು ನಿಮಗೆ ಬರ್ತಾ ಇದೆ. ಸೊ ನಿಮ್ಮ ಸುತ್ತ ನೀವು ಬೌಂಡ್ರಿಯನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ. ಮಾಡ್ಕೊಂಡಿಲ್ಲ, ಎಲ್ಲರೂ ನಿಮ್ಮ ಜೀವನದಲ್ಲಿ ಏನು ಫ್ರೀ ಎಂಟ್ರಿ ಅಂತಾರಲ್ಲ ಆ ಥರ ನಿಮ್ಮ ಜೀವನದಲ್ಲಿ ಏನೇನು ಆಗ್ತಾಯಿದೆ ಎಲ್ಲರೂ ಹೇಳ್ಕೊಂಬಿಡೋದು, ಎಲ್ಲರ ಹತ್ರ ಗೈಡೆನ್ಸ್ ಕೇಳೋದು, ಅಥವಾ ಎಲ್ಲರನ್ನೂ ಒಂದೇ ಥರ ನೋಡೋದು. ಅವ್ರು ನಿಮಗೆ ಮೋಸ ಮಾಡಿದ್ರು ಅದನ್ನೇ ಆಯಿತು ಬಿಡು ಅಂತ ಕ್ಷಮಿಸ್ಬಿಡೋದು, ಇದೆಲ್ಲ ಒಳ್ಳೆಯದೇ. ಆದರೆ ಅದು ನಿಮ್ಮ ಸೆಲ್ಫ್ ಎನರ್ಜಿ ತುಂಬ ಲಾಸ್ ಆಗ್ತಾಯಿತ್ತು. ಬಟ್ ಈಗ ನೀವು ಅದೆಲ್ಲ ಇದು ಬರ್ತಾ ಇರೋದೇನೆಂದರೆ ಎಲ್ಲ ನಿಮ್ಮ ಮುಂದೆ ಎಲ್ಲರ ಮುಖವಾಡ ಕಳಿಸ್ತಾ ಇದೆ. ನಿಮಗೆ ಯಾರ್ಯಾರು ಏನು ಅನ್ನೋದು ಈ ತಿಂಗಳಲ್ಲಿ ನಿಮಗೆ ಖಂಡಿತ ಸ್ಪಷ್ಟವಾಗಿ ಪ್ರತಿ ಕಾರ್ಡಲ್ಲೂ ಇದೇ ಮೆಸೇಜ್ ಬರ್ತಾ ಇದೆ. ನಿಮಗೆ ಯಾರ್ಯಾರು ಏನೇನು ಅದು ಕೆಟ್ಟದ್ದೇ ಅಂತೇನಿಲ್ಲ, ಏನು ಒಳ್ಳೇದು ಮಾಡಿದ್ದಾರೆ ಅನ್ನೋದು ಕೂಡ ಬರುತ್ತೆ, ಏನು ಕೆಟ್ಟದ್ದು ಮಾಡ್ತಿದ್ದಾರೆ ಅನ್ನೋದು ಕೂಡ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಸೆಲ್ಫ್ ಲವ್ಗೆ ಬರ್ತೀರಾ, ನೀವೊಂದು ಬೌಂಡ್ರಿ ಹಾಕೋತೀರಾ. ಇಲ್ಲಿ ಯಾರು ನಿಮಗೆ ಸೂಟಲ್ಲ ಯೂನಿವರ್ಸ್ ಅವ್ರನ್ನ ರಿಲೀಸ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮಿಂದ. ಇಷ್ಟು ಪ್ರೀತಿ ಪಾತ್ರರು ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ರು ಅಂತ ಕೆಲವೊಮ್ಮೆ ನೀವು ಯೋಚನೆ ಮಾಡೋದು ಇದೆ. ಆದರೆ ಅದು ಒಳ್ಳೆಯದಕ್ಕಾಗಿ ಅವರನ್ನು ದೂರ ಮಾಡ್ತಾ ಇದ್ದಾರೆ. ಅದು ಶಾಶ್ವತ ಅಂತಲ್ಲ, ಮುಂದಕ್ಕೆ ಅವರು ಬರಬಹುದು. ಆದರೆ ಈಗ ಅವರ ಅವಶ್ಯಕತೆ ನಿಮಗೆ ಇಲ್ಲ. ಹಾಗಾಗಿ ನಿಮ್ಮ ಸುತ್ತ ಬೌಂಡ್ರಿ ನೀವು ನಿರ್ಮಾಣ ಮಾಡ್ಕೊಳ್ಳಿ. ಸೊ ಇನ್ನು ಕೆಲವರು ಎಲ್ಲೋ ಹೊರಗಡೆ ಹೋಗದೆ ಮನೆಯಲ್ಲೇ ಕೂತ್ಕೊಂತ ಒಂದು ಅಲೋನ್ನೆಸ್ನ ಕೊಟ್ಟಿದ್ದಾರೆ ಯೂನಿವರ್ಸ್. ಇದನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಸ್ಪಿರಿಚುವಲಿ ಗ್ರೋತ್ ಆಗಿ ದೇವರ ಧ್ಯಾನ ಮಾಡಿ, ದೇವರ ಹಾಡುಗಳನ್ನು ಕೇಳಿ, ದೇವರ ಕಥೆಗಳನ್ನು ಕೇಳಿ, ನಾಮಜಪವನ್ನು ಮಾಡಿ. ಸೊ ಈ ರೀತಿ ನೀವು ಬಳಸ್ಕೊಂಡು ಅದನ್ನು ನಿಮ್ಮ ವೈಯಕ್ತಿಕ ಅಭಿವೃದ್ಧಿ, ಪರ್ಸ್ನಲ್ ಡೆವಲಪ್ಮೆಂಟ್ ಇಲ್ಲಿ ನಿಮಗೆ ಈ ತಿಂಗಳು ಕಾಣ್ತಾ ಇದೆ. ಸೊ 9 ಆಫ್ ಕಪ್ಸ್, ಎಮೋಷನಲಿ ಬ್ಯಾಲೆನ್ಸ್ಡ್ ಆಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗ್ತಾ ಇದೆ, ಎಲ್ಲ ಈಕ್ವಲ್ ಆಗಿದೆ ಅನ್ನೋವಂತಹ ಫೀಲಿಂಗ್ ಬರ್ತಾ ಇದ್ದೀರಾ. ಸೊ ನಿಮ್ಮ ಸುತ್ತ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಸೆಲ್ಫ್ ಲವ್ ಬೆಳೀತಾ ಇದೆ. ಖಂಡಿತ ಒಳ್ಳೆ ಎನರ್ಜಿ ಇದೆ. ನೀವು ಖುಷಿಯಾಗಿ ಈ ತಿಂಗಳು ಇರ್ತೀರ. ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ. ಯಾರ್ಯಾರೆಲ್ಲ ನಿಮಗೆ ಮೋಸ ಮಾಡಬೇಕು ಅಂತ ಇದ್ದರು, ಏನಾಗ್ತಾಯಿದೆ ಇಲ್ಲಿ 2ನೇ ಬಾರಿ ತಕ್ಕಡಿ ಬರ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ಬಿಗ್ ಜಸ್ಟಿಸ್ ಸಿಗ್ತಾ ಇದೆ, ಹ್ಯೂಜ್. ಸೊ ಯಾರು ಕೂಡ ನಿಮಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಬಂದರೂ ಕೂಡ ಯೂನಿವರ್ಸ್ ನಿಮ್ಮನ್ನು ಏನು ಮಾಡ್ತಾ ಇದ್ದಾರೆ, ನಿಮ್ಮಿಂದ ಅವರನ್ನು ನೀವು ಬೇಡ ಅಂದರೂ ಕೂಡ ಹೊರಗಡೆ ಕಳಿಸ್ಬಿಡ್ತಾ ಇದ್ದಾರೆ. ಬಿಕಾಸ್ ಅವರು ನಿಮ್ಮ ರಕ್ಷಕರಾಗಿದ್ದಾರೆ, ನಿಮ್ಮನ್ನು ಗಾರ್ಡ್ ಮಾಡ್ತಿದ್ದಾರೆ, ಸೇಫ್ ಗಾರ್ಡ್ ಮಾಡ್ತಿದ್ದಾರೆ. ನಿಮಗೆ ಆ ಎನರ್ಜಿ ಇಲ್ಲ ಅಂತ ಗೊತ್ತು. ಹಾಗಾಗಿ ನಿಮಗೆ ತೊಂದರೆ ಆಗೋದು ಬೇಡ ಅಂತೇಳಿ ಅವರೇ ಸ್ವತಃ ನಿಮ್ಮ ಸುತ್ತ ನಿಂತು ನಿಮಗೆ ಜಸ್ಟಿಸನ್ನು ಕೊಡಿಸ್ತಾ ಇದ್ದಾರೆ. ಅದೇ ಥರ ನಿಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಯಾರನ್ನು ನಿಮ್ಮ ಜೀವನದಲ್ಲಿ ಸೇರಿಸ್ಬೇಕು, ಹೊರಗಡೆ ಕಳಿಸ್ಬೇಕು, ಯಾರಿಗೆ ನೀವು ಏನು ಕೊಡಬೇಕು ಅದೆಲ್ಲದರ ನಿರ್ಧಾರ ಯೂನಿವರ್ಸೇ ಮಾಡ್ತಾ ಇದ್ದಾರೆ. ನಿಮಗೆ ಖಂಡಿತ ನ್ಯಾಯ ಸಿಗ್ತಾ ಇದೆ. ಎನರ್ಜಿ ಕ್ಲೇಮ್ ಮಾಡಿ. ಆ್ಯಂಡ್ ದ ಟವರ್ ಮೂಮೆಂಟ್, ನಿಮಗೆ ನಿಮ್ಮ ಜೀವನದಲ್ಲಿ ಯಾರೋ ನೋಡಿ ನಿಮ್ಮನ್ನು ತುಳಿದು ಮೇಲೆ ಹತ್ತಿ ಕೂತ್ಕೊಂಡು ಅವರು
ಎಲ್ಲವನ್ನು ಅನುಭವಿಸ್ತಾ ಇದ್ದದನ್ನು ನೀವು ನೋಡ್ತಾ ಇದ್ರಿ. ನಿಮ್ಗೆ ಗೊತ್ತು ಇದು ನನಗೆ ಮೋಸ ಮಾಡಿ ಅವ್ರು ಚೆನ್ನಾಗಿದ್ದಾರೆ, ನಿಮ್ಮ ಹಕ್ಕಲ್ಲಿರೋದನ್ನು ಅವರು ಕಿತ್ಕೊಂಡಿದ್ದಾರೆ. ಅದು ನಿಮ್ಮ ಪಾರ್ಟ್ನರ್ ಆಗಿರಬಹುದು, ಅಥವಾ ಹಣ ಆಗಿರ್ಬೋದು, ಆಸ್ತಿ ಆಗಿರಬಹುದು, ನಿಮ್ಮ ಹೆಸರಾಗಿರಬಹುದು. ನಿಮ್ಮ ಕೆಲಸವನ್ನು ಅವ್ರ ಹೆಸರಿಗೆ ಹಾಕ್ಕೊಂಡು ಅದನ್ನು ಇಷ್ಟು ದಿನ ಎಂಜಾಯ್ ಮಾಡಿದ್ದಿರಬಹುದು. ಬಟ್ ಇಲ್ಲಿ ಕರ್ಮ ಈಸ್ ಹಿಟ್ಟಿಂಗ್ ಬ್ಯಾಕ್. ಅದು ತುಂಬ ಕೆಟ್ಟದಾಗಿ ಅವ್ರಿಗೆ ಹೋಗಿ ವಾಪಸ್ ಆಗ್ತಾಯಿದೆ. ಅವ್ರು ಅಲ್ಲಿಂದ ಖಂಡಿತ ಕೆಳಗಡೆ ಬೀಳ್ತಾ ಇದ್ದಾರೆ. ಇದು ನಿಮಗೆ ನೀವು ಖುಷಿ ಪಡೋ ಅಂತಹ ಎನರ್ಜಿ ನಿಮ್ಮಲ್ಲಿ ಆ ಥರ ಇಲ್ಲ. ಬಟ್ ಅದು ಅವರ ಕರ್ಮ. ನೀವು ಅವ್ರು ಚೆನ್ನಾಗಿರಲಿ ಅಂತಲೇ ಬಯಸ್ತಾ ಇದ್ದೀರಿ. ಆದರೂ ಕೂಡ ಕರ್ಮ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಅಲ್ವಾ. ಒಳ್ಳೆಯದಾದರೂ ನಮ್ಮದೇ, ಕೆಟ್ಟದ್ದಾದರೂ ನಮ್ಮದೇ. ಅವ್ರು ಮಾಡಿರೋ ಕರ್ಮನ ಅವರು ಇಲ್ಲಿ ಪಡ್ಕೋತಾ ಇದ್ದಾರೆ. ಇನ್ನು ಕೆಲವರಿಗೆ ಸ್ವತಃ ಅವರೇನೆ ಯಾರಿಗೋ ಮೋಸ ಮಾಡಿದ್ದಾರೆ, ಅಥವಾ ಅವ್ರಿಗೇನು ಸಲ್ಲಬೇಕು ಅದನ್ನು ಕೊಡದೆ ತಾನೇ ಸ್ವಾರ್ಥದಿಂದ ಇಟ್ಕೊಂಡಿರೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮಗೂ ಕೂಡ ಯಾವುದೋ ಒಂದು ಲೆಸನ್ನು ಬರ್ತಾ ಇದೆ, ಆ ಟವರ್ ಮೂಮೆಂಟ್ ಬರ್ತಾ ಇದೆ. ವಿಧಿ ಇಲ್ಲ. ಸೊ ನಿಮಗೆ ಮನಸ್ಸಿಗೆ ಖಾರ ಅಂತ ಅನ್ನಿಸ್ಬಹುದು. ಅದನ್ನು ನೀವು ಫೇಸ್ ಮಾಡಲೇಬೇಕು. ಅಥವಾ ಇದು ಹಿಂದಿನ ಜನ್ಮದ್ದಾಗಿದ್ದರೂ ಆಗಿರಬಹುದು. ಪಾಸ್ಟ್ ಲೈಫಲ್ಲಿ ನೀವು ಏನೋ ಮಾಡಿರ್ತೀರಿ, ಅದು ಇಲ್ಲಿ ಏನಾಗ್ತಾಯಿದೆ, ಅದರಿಂದ ನಿಮಗೆ ಯೂನಿವರ್ಸು ಪಾಠವನ್ನು ಕಲಿಸ್ತಾ ಇದೆ. ಮುಂದೆ ಈ ಥರ ಮಾಡಬೇಡಿ. ಕ್ಷಮೆ ಕೇಳಿ, ಸರೆಂಡರ್ ಮಾಡಿಬಿಟ್ಟಿದ್ದೀನಿ, ಗೊತ್ತೋ ಗೊತ್ತಿಲ್ಲದೇನೋ ನನ್ನನ್ನು ಕ್ಷಮಿಸಿ, ನನ್ನ ಮುಂದಕ್ಕೆ ಈ ರೀತಿ ಮಾಡ್ದಂಗೆ ನೀವೇ ನನಗೆ ಕಾಪಾಡಬೇಕು ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ಳಿ. ಎರಡೂ ರೀತಿಯ ಎನರ್ಜಿ ಬರ್ತಾಯಿದೆ. ಸಾರಿ. ಸೊ ಏನು ಬರ್ತಾಯಿದೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಇದರಿಂದ ನೀವು ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಒಳ್ಳೆ ಥರದಲ್ಲೇ ಬದುಕಿದ್ದೀರಿ, ಎಲ್ರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ ಅಂತಂದರೆ, ಯಾರು ನಿಮಗೆ ಕೆಟ್ಟದ್ದು ಮಾಡಿದರೆ ಖಂಡಿತ ಅವ್ರಿಗೆ ನಿಮ್ಮ ದೇವರು ತುಂಬ ಕೋಪಗೊಂಡಿದ್ದಾರೆ. ಎಷ್ಟು ಸಹಿಸೋದಕ್ಕೆ ನೀವು ಸಹಿಸ್ಕೊತಾ ಇದ್ದೀರಿ, ಬಟ್ ನಿಮ್ಮ ಇಷ್ಟ ದೇವರು ಸಹಿಸ್ಕೊತಾ ಇಲ್ಲ. ಇನ್ನೂ ಎಷ್ಟು ದಿನ ನನ್ನ ಭಕ್ತರಿಗೆ ಅಥವಾ ಇಂಥ ಒಳ್ಳೆ ವ್ಯಕ್ತಿಗೆ ನೀವು ಕಷ್ಟ ಕೊಡೋದು ಅಂತ ಹೇಳಿ ಅವರೇ ಬ್ಯಾಕ್ ಫೈರ್ ಮಾಡ್ತಾ ಇದ್ದಾರೆ. ಸೊ ನೀವು ಮಾಡ್ತಾ ಇಲ್ಲ, ನಿಮ್ಮ ದೇವರು ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಇದು ರೆಸೊನೇಟ್ ಆಗಿದೆ ಗೊತ್ತಿಲ್ಲ. ಸೊ ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ತಗೊಳ್ಳಿ. ಸೊ ಇದೆಲ್ಲವನ್ನು ಮೀರಿ ನೀವು ದಿ ಸ್ಟಾರ್ ಎನರ್ಜಿಗೆ ಬರ್ತಾಯಿದ್ರಿ ಅಲ್ಲ. ನೇಮು, ಫೇಮು, ಸಕ್ಸಸ್ಸು. ಓ ಮೈ ಗಾಡ್. ಸೊ ನೋಡಿ, ಇಲ್ಲಿ ಡಿವೈನ್ ಇಂಟರ್ವೆನ್ಷನ್ ಆಗ್ತಾಯಿದೆ. ದೇವರಿಂದ ನಿಮಗೆ ಆಶೀರ್ವಾದ ಸಿಗ್ತಾಯಿದೆ. ಅವರೇ ನಿಮ್ಮ ಜೀವನದ ಉಸ್ತುವಾರಿಯನ್ನು ತೆಗೆದುಕೊಂಡು ನಿಮ್ಮನ್ನು ಈ ರೀತಿ ಎಲ್ಲೂ ತಲೆ ತಗ್ಗಿಸ್ದಂಗೆ, ತಲೆ ಎತ್ತಿ ನಡೆಯೋ ಥರ ಅವರು ಆ ಎನರ್ಜಿಗೆ ನಿಮ್ಮನ್ನು ಕರ್ಕೊಂಬಂದು ಬಿಡ್ತಾ ಇದ್ದಾರೆ. ಅಥವಾ ಯಾವುದೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ವಿಶ್ ಯಾವುದೋ ತುಂಬ ದಿವಸಗಳಿಂದ ನೆರವೇರಿಲ್ಲ ಅಂದರೆ ಇಲ್ಲಿ ನಿಮ್ಮ ವಿಶ್ಶು ಡಿವೈನ್ ಇಂಟರ್ವೆನ್ಷನಿಂದ ಅದು ಫುಲ್ಫಿಲ್ ಆಗ್ತಾಯಿದೆ. ನೋಡಿ, ಇಲ್ಲೆಲ್ಲ ಚಿಗುರಿದೆ ಅಲ್ವಾ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ನು ನಿಮ್ಮ ಹತ್ರ ಹುಡುಕೊಂಡು ಬರ್ತಾ ಇದೆ. ಸೊ ಒಳ್ಳೆ ಎನರ್ಜಿ ಬಂದಿದೆ. ಎಮೋಷ್ನಲಿ ಸ್ವಲ್ಪ ಡ್ರೈನ್ ಆಗಿದ್ದೀರಾ. ಸೊ ಸ್ವಲ್ಪ ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ. ನೀರನ್ನು ಕುಡಿಯೋದಕ್ಕಿಂತ ಮುಂಚೆ ನೀವೇನು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ಇರುತ್ತೆ, ಅಫರ್ಮೇಷನ್ ಕೊಡ್ತಾ ಆ ನೀರನ್ನು ಕುಡಿಬೇಕು ಅಂತ ಹೇಳಿ ಇಲ್ಲಿ ಒಂದು ಗೈಡೆನ್ಸ್ ಬರ್ತಾಯಿದೆ. ಸೊ ಹೆಚ್ಚು ಹೆಚ್ಚು ನೀರನ್ನು ಕುಡೀರಿ, ಅದು ಅಫರ್ಮ್ ಮಾಡಿ ಕುಡೀರಿ. ಮತ್ತು ಈ ತಿಂಗಳು ಬರೋವಂಥ ಹುಣ್ಣಿಮೆಯಲ್ಲಿ ಮೂನ್ ವಾಟರನ್ನ ಪ್ರಿಪೇರ್ ಮಾಡಿ. ಈಗ ಮಳೆ ಬರ್ತಾಯಿದೆ, ಆ ಮಳೆ ನೀರನ್ನು ಸಂಗ್ರಹಿಸಿ ಹುಣ್ಣಿಮೆಯ ರಾತ್ರಿಯಲ್ಲಿ, ಹುಣ್ಣಿಮೆ ಬೆಳಕಿನ ಕೆಳಗೆ ನೀವು ಅದು ಗಾಜಾದರೆ ತುಂಬ ಒಳ್ಳೆಯದು. ಎನರ್ಜಿ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೀವು ಸ್ಟೀಲು ಆ ಥರ ಬೇರೆ ಪ್ಲಾಸ್ಟಿಕಲ್ಲಿ ಇಡಬೇಡಿ. ತಾಮ್ರ ಈ ಥರದಲ್ಲಿಟ್ಟರೆ ಅದನ್ನು ಕ್ಯಾಪ್ ಮೇಲೆ ಮುಚ್ಚಬೇಡಿ. ಮುಚ್ಚಿದ್ರೆ ಎನರ್ಜಿ ಅಬ್ಸರ್ವ್ ಆಗಲ್ಲ. ಆದಷ್ಟು ಗಾಜಿನ ವೆಸಲ್ಸ್ಗೆ ಪ್ರಿಫರ್ ಮಾಡಿ ಆ ನೀರನ್ನು ಸಂಗ್ರಹಿಸಿ ಇಟ್ಕೊಂಡು ಹುಣ್ಣಿಮೆ ಬೆಳಕು ಎಲ್ಲಿ ಬೀಳುತ್ತೆ ಅಲ್ಲಿ ನೀರನ್ನು ಇಟ್ಟು ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಆ ನೀರನ್ನು ತಗೊಳ್ಳಿ. ಆಮೇಲೆ ಅದನ್ನು ನೀವು ಸ್ನಾನ ಮಾಡೋಕ್ಕೆ, ಮನೆ ಒರೆಸೋಕ್ಕೆ ಈ ಥರ ನೀವು ಉಪಯೋಗಿಸ್ಬೋದು. ಇದರಿಂದ ಏನಾಗುತ್ತೆ, ನೀವು ಕುಡಿಯೋವಾಗಲೂ ಕೂಡ ಒಂದೊಂದು ಡ್ರಾಪ್ ಹಾಕೊಂಡು ಕುಡಿಬೋದು. ಇದರಿಂದ ಎಮೋಷ್ನಲಿ ನೀವೇನು ಸ್ಟ್ರಕ್ ಫೀಲ್ ಮಾಡ್ತೀರಾ, ಅಥವಾ ತುಂಬ ನೋವು, ದುಃಖ, ಈ ಥರ ನೆಗೆಟಿವ್ ಫೀಲ್ ಆಗ್ತಾಯಿದ್ರೆ ಅದು ಏನಾಗುತ್ತೆ, ಹೀಲ್ ಆಗುತ್ತೆ. ಸೊ ಈ ತಿಂಗಳ ಎನರ್ಜಿ ಹೇಳಿರೋದು ಎಷ್ಟು ರೆಸೊನೇಟ್ ಆಗಿದೆ ಅಂತ ಗೊತ್ತಿಲ್ಲ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ತಿಂಗಳು ಎಲ್ಲ ಒಳ್ಳೊಳ್ಳೆಯದೇ ಆಗಲಿ. ಸೊ ಏನೇ
ಹೇಳಿದರೂ ಕೂಡ ನೀವು ನಿಮ್ಮ ಡಿವೈನ್ಗೆ ಸರೆಂಡರ್ ಮಾಡಿದ್ರೆ ಖಂಡಿತ ಅದರಿಂದ ನಿಮ್ಮನ್ನು ಹೊರಗಡೆ ತರೋವಂಥ ಶಕ್ತಿ ನಿಮ್ಮ ಇಷ್ಟ ದೇವರುಗಳಿಗೆ ಇರುತ್ತೆ. ಹಾಗಾಗಿ ಅವರ ಮೊರೆ ಹೋಗಿ ಎಲ್ಲ ಒಳ್ಳೆಯದೇ ಆಗಲಿ. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಮಾತ್ರ ಈ ಎನರ್ಜಿ ಕ್ಲೇಮ್ ಆಗುತ್ತೆ. ತುಂಬ ಒಳ್ಳೆ ಎನರ್ಜಿ ಬಂದಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಮೆಸೇಜು ಯಾರಿಗೆ ನೀವು ತಲುಪಿಸ್ಬೇಕು ಅಂತ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಅವ್ರಿಗೂ ದೇವರ ಬ್ಲೆಸ್ಸಿಂಗ್ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು.